ಹಸುಗಳ ಕೆಚ್ಚಲು ಕೊಯ್ದ ಪ್ರಕರಣ ಕೊನೆಗೂ ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಎನ್ನುವ ಮಾಹಿತಿ ಲಭ್ಯವಾಗ್ತಿದೆ. ಹಸುಗಳ ಕೆಚ್ಚಲು ಕೊಯ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಕಾಟನ್ಪೇಟೆ ಪೊಲೀಸರಿಂದ ಆರೋಪಿಯ ಬಂಧನವಾಗಿದೆ. ಆರೋಪಿಯನ್ನ ಬಂಧಿಸಿ ಸ್ಥಳ ಮಹಜರು ನಡೆಸಿದ್ದಾರೆ ಪೊಲೀಸರು. ಇನ್ನು ಸೋಕೋ ಟೀಮ್ನಿಂದ ಸಹ ಸ್ಥಳ ಮಹಜರು ಮಾಡಲಾಗ್ತಾ ಇರುವಂತದ್ದು. ತಡರಾತ್ರಿ ಆರೋಪಿ ವಿಚಾರಣೆಯನ್ನ ನಡೆಸಿದ್ದಾರೆ ಪೊಲೀಸರು. ಭಾನುವಾರ ಬೆಳಗ್ಗೆ 3 ಹಸುಗಳ ಕೆಚ್ಚಲನ್ನ ಕೊಯ್ದಿದ್ರು ಪಾಪಿಗಳು. ಕರ್ಣ ಎಂಬುವವರ 3 ಹಸುಗಳ ಕೆಚ್ಚಲನ್ನ ಕೊಯ್ದಿದ್ರು. ನಿನ್ನೆ ಇಡೀ ದಿನ ಚಾಮರಾಜಪೇಟೆಯಲ್ಲಿ ಹಿಂದೂ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದ್ವು. ಆರೋಪಿಯನ್ನ ಬಂಧಿಸದಿದ್ರೆ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನ ಕೊಟ್ಟಿದ್ರು ಬಿಜೆಪಿಯವರು ಕೂಡ. ಇದೀಗ ಕೊನೆಗೂ ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ನಿನ್ನೆ ಇಡೀ ಸಿಲಿಕಾನ್ ಸಿಟಿ ಒಂದು ಹೀನಾಯ ಕೃತ್ಯಕ್ಕೆ ಸಾಕ್ಷಿಯಾಗಿತ್ತು. ಮನುಷ್ಯತ್ವ ಮಾನವೀಯತೆ ಇಲ್ಲದ ದುಷ್ಕರ್ಮಿಗಳು ನಿನ್ನೆ ಮೂಕ ಪ್ರಾಣಿಗಳ ಮೇಲೆ ಅಟ್ಟಹಾಸವನ್ನ ಮೆರೆದಿದ್ರು. ಈ ವಿಚಾರ ಸಾಕಷ್ಟು ಒಂದು ಚರ್ಚೆಗೆ ಗ್ರಾಸವಾಗಿತ್ತು. ನಿಜಕ್ಕೂ ಕೂಡ ಇವರನ್ನ ಬಂಧಿಸಲೇಬೇಕು ಅಂತ ಹೇಳಿ ಎಲ್ಲರೂ ಕೂಡ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಇದರ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಕೊಡಲು ನಮ್ಮ ಪ್ರತಿನಿಧಿ ಶರತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶರತ್, ಹಸುಗಳ ಕೆಚ್ಚಲು ಕೊಯ್ದ ಪ್ರಕರಣ ನೋಡ್ತಾ ಇದ್ರೆ ಈಗಾಗಲೇ ಒಬ್ಬ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅವನು ಹೇಗೆ ಸಿಕ್ತಾ, ಈಗ ಪೊಲೀಸರು ಯಾವ ರೀತಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ, ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ? ಸುರಭಿ, ನಿನ್ನೆ ಚಾಮರಾಜಪೇಟೆಯ ವಿನಾಯಕ ನಗರದಲ್ಲಿ ನಡೆದಂತಹ ಒಂದು ಹೇಯ ಕೃತ್ಯ, ಹಸುವಿನ ಕೆಚ್ಚಲನ್ನು ಕೊಯ್ದು ಕೊರವೆಯನ್ನ ಮೆರೆದಂತಹ ಘಟನೆ. ಈ ಘಟನೆ ಬೆಳಗಿಗೆ ಬರ್ತಾ ಇದ್ದಾಗೆ ಹಲವರು ಸ್ಥಳಕ್ಕೆ ಭೇಟಿಯನ್ನ ಕೊಡ್ತಾರೆ, ರಾಜಕೀಯ ಮುಖಂಡರು ಭೇಟಿಯನ್ನ ಕೊಡ್ತಾರೆ. ಹಾಗೆ ಎಲ್ಲರೂ ಕೂಡ ಭೇಟಿಯನ್ನ ಕೊಟ್ಟು ಇದಕ್ಕೆ ಒಂದು ಆರೋಪಿಯನ್ನ ಬಂಧನವನ್ನ ಮಾಡಬೇಕು, ಹಾಗೆ ಆತನಿಗೆ ಶಿಕ್ಷೆಯನ್ನು ನೀಡಬೇಕು ಅನ್ನುವಂತ ಒಂದು ಆಗ್ರಹವನ್ನು ಮುಂದಿಡ್ತಾರೆ. ಹಾಗೆ ಮಾಧ್ಯಮದವರು ಆಗಿರ್ಬೋದು ಎಲ್ಲರೂ ಕೂಡ ಮುಂದಿಡ್ತಾರೆ. ಹಾಗೆ ಇನ್ನಿತರ ಸ್ಥಳೀಯ ಮುಖಂಡರು ಕೂಡ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಹಸುವಿನ ಮಾಲೀಕರು ಕೂಡ ಒಂದು ಪರಿಹಾರವನ್ನು ನೀಡುವಂತ ಕೆಲಸವನ್ನು ಕೂಡ ಸದ್ಯಕ್ಕೆ ಮಾಡಿರುವಂತದ್ದು. ಏನು ಆರೋಪಿಯನ್ನ ಬಂಧನವನ್ನ ಮಾಡಬೇಕು ಎನ್ನುವಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಡಿಸಿಪಿ ಅವರು ಕೂಡ ಹೇಳಿಕೆಯನ್ನ ನೀಡುವಂತ ಸಮಯದಲ್ಲಿ ಈ ರೀತಿಯಾಗಿ ಯಾರು ಈ ಕೃತ್ಯವನ್ನು ಎಸಗಿದ್ದಾರೋ ಅವರನ್ನ ಖಂಡಿತವಾಗಿ ಬಂಧನವನ್ನ ಮಾಡಲಾಗುತ್ತೆ. ಈಗಾಗಲೇ ಅಕ್ಕಪಕ್ಕದ ಎಲ್ಲ ಸಿಸಿಟಿವಿಗಳನ್ನು ಕೂಡ ಪರಿಶೀಲನೆ ಮಾಡಲಾಗಿದೆ ಎನ್ನುವಂತ ಒಂದು ಮಾಹಿತಿಯನ್ನ ಬಿಟ್ಟಿದ್ರು. ತದನಂತರ ಈಗ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಪೊಲೀಸರು ಒಬ್ಬ ಆರೋಪಿಯನ್ನ ಬಂಧನವನ್ನ ಮಾಡಿದ್ದಾರೆ ಎನ್ನುವಂತ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂತದ್ದು. ಆದ್ರೆ ಆರೋಪಿ ಯಾರು ಏನು ಅಂತ ಎನ್ನುವಂತ ಒಂದು ಸದ್ಯದ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇಲ್ಲ. ಒಬ್ಬ ಆರೋಪಿಯನ್ನ ಬಂಧನವನ್ನ ಮಾಡಲಾಗಿದೆ ಎನ್ನುವಂತ ಒಂದು ಪ್ರಾಥಮಿಕ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಸದ್ಯ ಕಾಟನ್ಪೇಟೆ ಪೊಲೀಸರು ಏನು ಎಫ್ಐಆರ್ ದಾಖಲು ಮಾಡಿದ್ರು. ತದನಂತರ ಕಾಟನ್ಪೇಟೆ ಪೊಲೀಸರಿಂದಾನೇ ಒಬ್ಬ ಆರೋಪಿಯನ್ನ ಬಂಧನವನ್ನ ಮಾಡಿರುವಂತದ್ದು. ಹಾಗಾದ್ರೆ ಯಾವ ಕಾರಣಕ್ಕೋಸ್ಕರ ಈ ರೀತಿ ಕೃತ್ಯವನ್ನ ಆತ ಎಸಗಿದ, ಹಾಗೆ ಆತ ಯಾರು, ಆತನ ಹಿನ್ನೆಲೆ ಏನು, ಎಲ್ಲವನ್ನೂ ಕೂಡ ಈಗಾಗಲೇ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಸದ್ಯ ಕಾಟನ್ಪೇಟೆ ಪೊಲೀಸರಿಂದ ತನಿಖೆ ಮುಂದುವರಿತಾ ಇದೆ. ಸುರಭಿ, ಶರತ್, ಆತನನ್ನ ಎಷ್ಟೊತ್ತಿಗೆ ಕೋರ್ಟ್ಗೆ ಹಾಜರು ಪಡಿಸಬಹುದು? ಯಾವ ರೀತಿ ಅವನು ಸಿಕ್ಕಾಕೊಂಡಿದ್ದು? ಏನಾದ್ರೂ ಸಿಸಿಟಿವಿ ಫುಟೇಜ್ ಸಿಕ್ತಾ, ಹೇಗೆ? ನಿನ್ನೆ ಡಿಸಿಪಿ ಗಿರೀಶ್ ಅವರು ಮಾಹಿತಿಯನ್ನ ನೀಡುವಂತಹ ವೇಳೆಯಲ್ಲೂ ಕೂಡ ಎಲ್ಲ ರೀತಿಯ ಸಿಸಿಟಿವಿಗಳನ್ನ ಪರಿಶೀಲನೆಯನ್ನ ಮಾಡಿದ್ದೀವಿ ಎನ್ನುವಂತ ಒಂದು ವಿಚಾರವನ್ನ ತಿಳಿಸಿರುವಂತದ್ದು. ಅದೇ ಆಧಾರದಲ್ಲಿ ಎಲ್ಲ ಸಿಸಿಟಿವಿಗಳನ್ನ ಕಲೆ ಹಾಕಿದ ನಂತರ ಯಾರು ಆರೋಪಿ ಎನ್ನುವಂತ ಒಂದು ಪತ್ತೆ ಹಚ್ಚಿ ಸದ್ಯಕ್ಕೆ ಪೊಲೀಸರು ಕೂಡ ಆತನನ್ನ ಬಂಧನವನ್ನ ಮಾಡಿರುವಂತದ್ದು. ಹೆಚ್ಚಿನ ವಿಚಾರಣೆಯನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಡ್ತಾ ಇರುವಂತದ್ದು. ಒಂದು ಗಂಭೀರವಾದಂತಹ ಪ್ರಕರಣವಾಗಿರುವುದರಿಂದ, ಹಾಗೆ ಒಂದು ಮಾನವತ್ವವನ್ನು ನಾಚುವಂತ ಒಂದು ಹೇಯ ಕೃತ್ಯ ಅಂತ ಕರೆಸಿಕೊಳ್ತಾ ಇರುವಂತಹ ಕಾರಣಕ್ಕೋಸ್ಕರ ಅತ್ಯಂತ ಸೂಕ್ಷ್ಮವಾಗಿ ತನಿಖೆಯನ್ನು ನಡೆಸ್ತಿರುವಂತಹ ಹಿನ್ನೆಲೆಯಲ್ಲಿ ಇನ್ನು ಆರೋಪಿಯನ್ನ 24 ಗಂಟೆಯ ಒಳಗಾಗಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಅದಕ್ಕೂ ಮುಂಚೆ ಆ ಆರೋಪಿ ಯಾರು, ಆತನ ಹಿನ್ನೆಲೆ ಏನು ಅನ್ನೋದನ್ನು ಕೂಡ ಹೊರಬಿಡಬೇಕಾಗುತ್ತೆ. ಆ ಮಾಹಿತಿಯು ಕೂಡ ಸದ್ಯಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಕಾಟನ್ಪೇಟೆ ಪೊಲೀಸರಿಂದ ತನಿಖೆ ಸದ್ಯಕ್ಕೆ ನಡೀತಾ ಇದೆ. ಸುರಭಿ, ಓಕೆ, ಥ್ಯಾಂಕ್ ಯು ಶರತ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಪಶುಸಂಗೋಪನಾ ಇಲಾಖೆ ಜಾಗ ಉಳಿಸಲು ಹೋಗಿದ್ದೇ ತಪ್ಪಾಯ್ತಾ ಎನ್ನುವ ಪ್ರಶ್ನೆಗಳು ಇದೀಗ ಎದುರಾಗ್ತಾ ಇದೆ. ಪ್ರತಿಭಟನೆ ಮಾಡಿದ್ದಕ್ಕೆ ಈ ರೀತಿ ಕ್ರೌರ್ಯವನ್ನ ಮೆರೆಯೋದಾ? ದಮ್ಮಿದ್ರೆ ನನ್ನ ಮುಂದೆ ಬಂದು ನಿಲ್ಲಲಿ ಅಂತ ಹೇಳಿ ಹಸುವಿನ ಮಾಲೀಕ ಕರ್ಣ ಇದೀಗ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜಕ್ಕೂ ಕೂಡ ಬೇಸರದ ಸಂಗತಿ. ಮೂಕ ಪ್ರಾಣಿಗಳಿಗೆ ಚಿತ್ರಹಿಂಸೆ ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಇದೀಗ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಪೊಲೀಸರು ಇಂಥ ಪಾಪಿಗಳಿಗೆ ತಕ್ಕ ಮಟ್ಟದ ಶಿಕ್ಷೆಯನ್ನ ಕೊಡಬೇಕು. ಅಶ್ವವೇಗ ವಾಹಿನಿ ಮುಂದೆ ಆಗ್ರಹಿಸಿದ್ದಾರೆ ಆ ಒಂದು ಮೂಕ ಪ್ರಾಣಿಗಳ ಮಾಲೀಕರಾಗಿರುವಂತಹ ಕರ್ಣ ಅವರು. ಪಶುಸಂಗೋಪನಾ ಇಲಾಖೆ ಜಾಗ ಉಳಿಸಲು ಹೋಗಿದ್ದೆ ಹಾಗಾದ್ರೆ ತಪ್ಪಾಯ್ತಾ ಎನ್ನುವ ಪ್ರಶ್ನೆ ಇದೀಗ ಎದುರಾಗ್ತಾ ಇರುವಂತದ್ದು.
ಹೇಳ್ತಾರೆ ಮೇಡಮ್, ನಾನು ಅನ್ಕೊಂಡಿಲ್ಲ. ಪಬ್ಲಿಕ್ ಉಗಿತವ್ರೆ, ನೀನ್ ಏನಕ್ಕೆ ಹೋದೆ ಅದಕ್ಕೆಲ್ಲ ಹೋರಾಟಕ್ಕೆ ಹೋದೆ, ಅದರಿಂದ ನಿಮ್ಮ ಹೆಸರು ಈ ತರ ಮಾಡವ್ರೆ ಅಂತ ಹೇಳ್ತವ್ರೆ. ಹೋರಾಟ ಮಾಡಿದ್ದು ಅದಕ್ಕೆ ಬಂದ್ಬಿಟ್ಟು ಈ ತರ ಹಸುಗ್ ಮಾಡವ್ರೆ ಅಂತ. ಇರ್ಲಿ, ಇನ್ನ ಜಾಸ್ತಿ ಮಾಡ್ತೀವಿ ಹೋರಾಟ, ಇನ್ಮೇಲೆ ಇನ್ನ ಜಾಸ್ತಿ ಮಾಡ್ತೀವಿ. ಚೆನ್ನಾಗಿ ಮಾತಾಡ್ತಾರೆ. ಹಿಂದೆ ಕೆಲಸ ಮಾಡೋರು ಬಂದ್ಬಿಟ್ಟು ಮುಂದೆ ಬರಲ್ಲ ಮೇಡಮ್. ಮುಂದೆ ನಾವು ನಿಂತ್ಕೊಂಡು ಮಾತಾಡ್ತೀವಲ್ಲ, ಆ ತರ ಮಾತಾಡೋಕ್ಕೆಲ್ಲ. ಇವನಿಗೆ ಎಲ್ಲಿ ನಮ್ ಮುಂದೆ ಮಾಡಕ್ಕೆ ಅವ್ರಿಗೆ ಇದು ಇರ್ಬೇಕಲ್ಲ, ಧೈರ್ಯ ಇಲ್ಲ. ಏನ್ ಮಾಡ್ತೀಯ, ಹಸು ಮೇಲೆ ತೋರಿಸ್ತಾರೆ. ಮೇಡಮ್, ನಾನು ದುಡ್ಡಿಗೆ ಆಸೆ ಪಡೋವನೆಲ್ಲ. ನಮ್ಮ ತಾಯಿಗೆ ಎದೆ ಕುಯ್ದಿರೋ ಒಂದೇ, ಇದಕ್ಕೆ ಎದೆ ಕುಯ್ದಿರೋ ಒಂದೇ. ನಾನು ಇಲ್ಲಿ ನೋಡಿ, ನಾನು ಎದೆದಲ್ಲೇ ಇರ್ಬೇಕು ಯಾವಾಗಲೂ. ಅದಕ್ಕೆ ಕುಯ್ದವ್ರೆ ಅಂದ್ರೆ ಇವ್ರು ಎಂತ ಕಡ್ಗುರು ಇರ್ಬೇಕು. ಹಂಗೆ ಹೇಳ್ತಾರೆ ಮೇಡಮ್, ನಾನು ಅನ್ಕೊಂಡಿಲ್ಲ.